ಆದಿತ್ಯ, ದೀಪ್ತಿ ಬಂದ್ರೇನಪ್ಪ? ಸ್ವೀಟಿ ಎಲ್ಲಿ? ಅಲ್ಲ, ನೀವು ಸ್ಕೂಲ್ ಹತ್ರ ಹೋಗ್ತೀನಿ, ಮಗು ನೋಡ್ಕೊ ಬರ್ತೀನಿ ಅಂದ್ರಲ್ಲ, ಸ್ವೀಟಿ ಎಲ್ಲಪ್ಪ? ಅಮ್ಮ ಅಮ್ಮ, ಸ್ವೀಟಿನ ಗಿರೀಶ್ ಇದನ್ನಲ್ಲ, ಅವ್ನು ಕಿಡ್ನಾಪ್ ಮಾಡ್ಬಿಟ್ಟಿದ್ದೇನಮ್ಮ. ಅಮ್ಮ, ನನಗೆ ಭಯ ಆಗ್ತಾ ಇದೆ. ದೀಪ್ತಿ, ಏನಮ್ಮ ಹೇಳ್ತಾ ಇದೀಯಾ? ಹೌದಮ್ಮ, ಆ ಗಿರೀಶ್ ಕಿಡ್ನಾಪ್ ಮಾಡ್ಸಿರೋದು. ಸ್ಕೂಲಲ್ಲಿ CCTV ಕ್ಯಾಮ್ರಾನ ಚೆಕ್ ಮಾಡಿಸ್ತು, ಅದ್ರ ಫುಟೇಜ್ ಅಲ್ಲೆಲ್ಲ ನೋಡ್ದು. ಅವನೇ ಯಾರಿಗೂ ಹೇಳಿ ಒಬ್ಬ ದೊಡ್ಡ ಮನುಷ್ಯ ಅಮ್ಮ. ಅವನು ನೋಡಿದ್ರೆ ನನಗೆ ಭಯ ಆಗ್ತಾ ಇತ್ತು. ನನ್ ಮಗಳು ಅವನ ಜೊತೆನಲ್ಲಿ ಹೇಗಿದ್ದಾಳೆ ಏನೋ ಗೊತ್ತಾಗ್ತಿಲ್ಲ ಅಮ್ಮ. ಅವನೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ ನನ್ ಮಗಳಿಗೆ ಅಮ್ಮ, ನಂಗೆ ತುಂಬಾ ಭಯ ಆಗ್ತಾ ಇದೆ ಅಮ್ಮ. ಆದಿತ್ಯ, ನೀನಾದ್ರೂ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ತಾನೇ? ಅವನೇ ಕಿಡ್ನಾಪ್ ಮಾಡಿರೋದು ಅಂತ ಗೊತ್ತಿದ್ರು ಸುಮ್ನೆ ಬಂದಿದ್ದೀರಲ್ಲಪ್ಪ. ಇರು, ನಿಮ್ಮಪ್ಪಂಗೆ ಈಗಲೇ ಫೋನ್ ಮಾಡಿ ಹೇಳ್ತೀನಿ. ಅವ್ರ ಫ್ರೆಂಡ್ಗೆ ಹೇಳ್ತಾರೆ. ಒಂದ್ ಮುಕ್ತಿ ತೋರ್ಸಿ ಬಿಡೋಣ ಈಗ. ಅಮ್ಮ, ನಾನು ಇದನ್ನೇ ಅವಳಿಗೆ ಹೇಳಿದ್ದು. ಅವಳೇನೇನೆ ಬೇಡ ಬಾ ಅಂತ ಕರ್ಕೊಂಡ್ ಬಂದಿದ್ದು. ಅಮ್ಮ, ಅವನು ನೀವೇನಾದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಿನ್ ಮಗಳು ನಿನ್ ಕೈಗೆ ಸಿಗ್ದಂಗ್ ಮಾಡ್ಬಿಡ್ತೀನಿ ಅಂತ ಹೇಳ್ತಿದ್ದಾನಮ್ಮ. ಅಮ್ಮ, ನಾನು ಎಲ್ಲಾನು ಕಳ್ಕೊಂಡ್ಮೇಲೆ ನನ್ ಮಗಳೇ ಅಲ್ವೇನಮ್ಮ ನನ್ಗ ಆಧಾರ. ನನ್ ಮಗಳೇ ನನ್ ಪ್ರಾಣ ಅಮ್ಮ. ಅವಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನ್ ಮಾತ್ರ ಬದುಕಿರಲ್ಲ ಅಮ್ಮ. ಅಲ್ಲಮ್ಮ, ಅವನು ಗೊತ್ತಾಗ್ದೇ ಇರೋ ತರ ಹೇಗಾದ್ರೂ ಮಾಡಿ ನನ್ ಮೊಮ್ಮಗಳನ್ನ ಹುಡುಕ್ಸೋಣ ಕಣಮ್ಮ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಕಣಮ್ಮ. ಇಲ್ಲ ಅಮ್ಮ, ಅವನಿಗೇನಾದ್ರೂ ಗೊತ್ತಾಗಿ ನನ್ ಮಗಳಿಗೆ ಏನಾದ್ರೂ ಮಾಡ್ಬಿಟ್ರೆ ಇಲ್ಲ, ಬೇಡ, ಸುಮ್ಮನೆ ಇರಮ್ಮ. ನಾನಿದ್ದೀನಲ್ಲ, ನಾನು ಹುಡುಕಿಸ್ತೀನಿ. ಅವನ್ಗೆ ಏನೋ ಬೇಕು ಅಂತ ಅನ್ಸುತ್ತೆ, ಅದಕ್ಕೆ ಅವನ್ ಈ ತರ ಆಡಿಸ್ತಾ ಇರೋದು. ಅವ್ನಿಗೆ ಏನ್ ಕೇಳಿದ್ರು ನಾನ್ ಮಾಡ್ತೀನಮ್ಮ. ನನ್ ಮಗಳನ್ನ ಕರ್ಕೊಂಡ್ ಬಂದೇ ಬರ್ತೀನಿ. ನೀನೇನು ಯೋಚನೆ ಮಾಡ್ಬೇಡಮ್ಮ, ಪ್ಲೀಸ್ ಅಮ್ಮ. ಸರಿ, ಬಾ ಕುತ್ಕೋ ಬಾ. ದೀಪ್ತಿ, ನನ್ ಫ್ರೆಂಡ್ ಒಬ್ಬ SI ಕೆಲಸ ಮಾಡ್ತಿದ್ದಾನೆ. ಅವ್ನ್ ಹೇಳಲಾ ಈ ತರ ವಿಷಯ ಹೊರಗಡೆ ಲೀಕ್ ಆಗದೆ ಇರೋ ತರ ಹೇಗಾದ್ರೂ ನನ್ಗೆ ಹೆಲ್ಪ್ ಮಾಡು ಅಂತ ಕೇಳಲೇನೆ. ಹೌದಾ? ಎಸ್ಸಯ್ಯ? ಅಲ್ಲ ಕಣೋ, ಅವ್ರಿಗೇನಾದ್ರೂ ಗೊತ್ತಾಗಿ ನನ್ ಮಗಳಿಗೆ ಏನಾದ್ರೂ ತೊಂದರೆ ಕೊಟ್ಬಿಟ್ರೆ ಇಲ್ಲ, ಅವ್ನ್ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದೇನೆ. ಇರು, ವೇಟ್ ಮಾಡೋಣ. ದೀಪ್ತಿ, ಯಾವಾಗ ಬಂದೆ? ಅಲ್ಲ, ಸ್ವೀಟಿ ಸಿಗ್ಲಿಲ್ವಾ? ಅದ್ಕೆ ಇಲ್ಲ, ಅದ್ಕೆ ಸ್ವೀಟಿನ ಕಿಡ್ನಾಪ್ ಮಾಡಿದ್ದಾರೆ. ಏನ್ ಹೇಳ್ತಾ ಇದೀಯ ದೀಪ್ತಿ? ಕಿಡ್ನಾಪ? ಯಾರು? ಗಿರೀಶ್. ಏನು, ಗಿರೀಶ್ ಅಣ್ಣನ? ಇನ್ನ ಬೇರೆ ಅಂತ ಕರಿ, ಆ ಮನೆ ಹಾಳಂಗೆ. ಹೌದು, ಅವನೇ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿರೋದು. ದೀಪ್ತಿ, ಫೋನ್ ಬರ್ತಾ ಇದೆ ನೋಡು. ಅಣ್ಣ, ಅದಕ್ಕೆ ಅವನೇ ಕಾಲ್ ಮಾಡ್ತಾ ಇರೋದು. ಕಾಲ್ ಪಿಕ್ ಮಾಡು, ಲೌಡ್ ಸ್ಪೀಕರ್ ಹಾಕು. ದೀಪ್ತಿ ಮೇಡಮ್, ಎಲ್ಲಿದ್ದೀರಾ? ಮನೆಗೆ ಹೋದ್ರಾ? ಏನ್ ಮಾಡ್ತಾ ಇದ್ದೀರಾ? ನಿಮ್ ಮಗಳ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡ್ಲೇಬೇಕು. ಆಮೇಲೆ ನಾನು ಹೇಳಿದಕ್ಕೆಲ್ಲ ಒಪ್ಕೋತೀನಿ ಅಂತ ಹೇಳಿದ್ಯಲ್ಲ, ನನ್ ಮೊದಲನೇ ಕಂಡೀಷನ್ ಹೇಳಲಾ? ಏನ್ ಬೇಕು ನಿಮ್ಗೆ? ಯಾಕೆ ನನ್ನ ಇಷ್ಟೊಂದು ಕಾಡಿಸ್ತಾ ಇದೀಯಾ? ಅಲ್ಲ, ನಿಮ್ಗೆ ಏನೇ ಸಿಕ್ತಿದ್ರು ನನ್ ಮೇಲೆ ತೋರ್ಸು, ನನ್ ಮಗು ಮೇಲಲ್ಲ ಕಣೋ. ಯಾಕೋ ನನ್ಗೆ ಈ ತರ ಹಿಂಸೆ ಕೊಡ್ತಾ ಇದೀಯಾ? ವೇಟ್, ಅದನ್ನೇ ಹೇಳಕ್ ಬರ್ತಾ ಇದೀನಿ ತಾನೆ. ಕೇಳಿ ಮೇಡಮ್, ಇಷ್ಟೊಂದು ಅವಸರ ಒಳ್ಳೇದಲ್ಲ. ಆಯ್ತು, ಏನ್ ಹೇಳು. ನೀನ್ ಏನ್ ಹೇಳಿದ್ರು ನಾನು ಮಾಡ್ತೀನಿ. ದಯವಿಟ್ಟು ನನ್ ಮಗಳಿಗೆ ಏನು ಮಾಡ್ಬೇಡ. ಅವತ್ತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಮ್ನೆಲ್ಲ ಜೈಲು ಕಳಿಸಿ ನೀನೇನೋ ಗೆದ್ಬಿಟ್ಟೆ ಅಂತ ಬೀಗ್ತಾ ಇದ್ದೆ ಅಲ್ವಾ? ಇವತ್ತು ಆ ಕೇಸ್ನ ನೀನು ಖುಲಾಸೆ ಮಾಡಿಸ್ಬೇಕು. ಅಂದ್ರೆ ನೀನ್ ಕೊಟ್ಟಿರೋ ಕಂಪ್ಲೇಂಟ್ ನ ವಾಪಸ್ ತಗೋಬೇಕು. ಅಲ್ಲ ಕಣೆ, ಏನೇ ಅನ್ಕೊಂಡಿದ್ಯಾ ನೀನು? ನಮ್ಮ ನೀನ್ ದಡ್ರು ಅಂತ ಅನ್ಕೊಂಡಿದ್ಯಾ? ನೀನ್ ಚಾಪೆ ಕೆಳಗಡೆ ತೂರಿದ್ರೆ ನಾವು ರಂಗೋಲೆ ಕೆಳಗಡೆ ತೂರ್ತೀವಿ. ಅಷ್ಟೇ ತಾನೆ? ನನ್ ಕಂಪ್ಲೇಂಟ್ ವಾಪಸ್ ತಗೋತೀನಿ. ಬಿಟ್ಬಿಡು, ನನ್ ಮಗಳನ್ನ ಬಿಟ್ಬಿಡು. ಎಲ್ಲಿಗ್ ಬರ್ಲಿ ಹೇಳು, ನಾನೇ ಬರ್ತೀನಿ. ನನ್ ಮಗಳನ್ನ ನನ್ ಜೊತೆ ಕಳ್ಸಿಕೊಟ್ಬಿಡು ಪ್ಲೀಸ್. ಇರಿ ಮೇಡಮ್, ಇರಿ, ಇನ್ನ ಮುಗ್ದಿಲ್ಲ ಮೇಡಮ್. ಏನ್ ಮೇಡಮ್, ನಿಮ್ಗೆ ಇಷ್ಟು ಸಣ್ಣ ಇದಕ್ಕೇನೆ ಕೆಲಸ ಮುಗ್ದೋಯ್ತು ಅಂತ ಅನ್ನಿಸ್ಬಿಡ್ತಾ? ನೋಡಿ, ಇನ್ನೂ ಇದೆ, ಪೆಂಡಿಂಗ್ ಇದೆ, ಕಾಯಿರಿ, ಹೇಳ್ತೀನಿ. ಆಮೇಲೆ ಸೆಕೆಂಡ್ ಒನ್, ನೀನು ನನಗೆ ಡಿವೋರ್ಸ್ ಕೊಡ್ಬೇಕು. ಅಷ್ಟೇ ತಾನೆ? ನನಗ್ ನೀನೇ ಬೇಡ ಅಂತ ಬಿಟ್ಟು ಬಂದ್ಮೇಲೆ ನೀನ್ ಗಂಡ ಅಂತ ಇಟ್ಕೊಂಡು ಏನ್ ಮಾಡ್ಲಿ? ಡಿವೋರ್ಸ್ ತಾನೆ ಕೊಡ್ತೀನಿ. ಡಿವೋರ್ಸ್ ನ ಕೊಡ್ತೀನಿ, ನಿನ್ ಮೇಲಿರೋ ಕಂಪ್ಲೇಂಟ್ ನ ವಾಪಸ್ ತಗೋತೀನಿ. ದಯವಿಟ್ಟು ನನ್ ಮಗಳನ್ನ ಕಳಿಸ್ಕೊಡು. ಇರಿ ಮೇಡಮ್, ಯಾಕೆ ಇಷ್ಟೊಂದು ಅವಸರ ಮಾಡ್ತೀರಾ? ನನ್ ಕಂಡೀಷನ್ ಎಲ್ಲ ಮುಗೀತು ಅನ್ನೋವರೆಗೂ ತಾಳ್ಮೆಯಿಂದ ಕಾಯಿರಿ. ಆಮೇಲೆ ಈಗ ಏನು ನೀನು ನಿನ್ ಮಗಳಿಗೋಸ್ಕರ ಅಂತ ಒಡವೆ ವಸ್ತು ಎಲ್ಲ ಮಾಡ್ಸಿದೀಯೋ, ಆ ಒಡವೆ ವಸ್ತು ಎಲ್ಲಾನು, ಹಾಗೆ ನನ್ಗೆ 100 ಕೋಟಿ ಪ್ರಾಪರ್ಟಿನ ನನ್ನ ಹೆಸರು ಮಾಡ್ಕೊಡ್ಬೇಕು. ಏನು? 100 ಕೋಟಿ ಪ್ರಾಪರ್ಟಿನ ನಿನ್ನ ಹೆಸರು ಮಾಡ್ಕೊಡ್ಬೇಕಾ? ಇಡಿಯಟ್, ಏನೋ ಮಾತಾಡ್ತಾ ಇದೀಯಾ ನೀನು?
ನಮ್ ಪ್ರಾಪರ್ಟಿನ ನಿನ್ನ ಹೆಸರಿಗೆ ಯಾಕೋ ಮಾಡ್ಕೊಡ್ಬೇಕು? ಹೆಂಡತಿ ಮಕ್ಳು ಸಾಕಾಗದೆ ಮನೆ ಬಿಟ್ಟು ಕಳ್ಸಿರೋ ಹೇಳಿ ನೀನು, ಅಂತದ್ರಲ್ಲಿ ನಿನ್ಗೆ ನಮ್ ಪ್ರಾಪರ್ಟಿ ಕೊಡ್ಬೇಕಾ? ನಾವ್ ಯಾವ್ದೇ ಕಾರಣಕ್ಕೂ ಕೊಡಲ್ಲ. ನನ್ ತಂಗಿಗೆ ಅನ್ಯಾಯ ಮಾಡಿ ಅವಳನ್ನ ಕರ್ಕೊಂಬಂದ್ ಮನೇಲಿ ಇಟ್ಕೊಂಡಿದ್ಯಾ? ನಿನ್ಗೆ ನಮ್ ಪ್ರಾಪರ್ಟಿ ಕೊಡಕ್ಕಾಗತ್ತಾ? ನೋಡು, ಇಂಥ ಆಸೆ ಎಲ್ಲಾನು ಬಿಟ್ಬಿಡು. ಮರ್ಯಾದೆಯಿಂದ ನನ್ ಸೊಸೆನ ನಮ್ ಮನೆ ಕರ್ಕೊಂಬಂದ್ ಬಿಟ್ರೆ ಸರಿ, ಇಲ್ಲ ಅಂತ ಅಂದ್ರೆ ನೋಡು ನಿನ್ ಗತಿ ಏನಾಗತ್ತೆ ಅಂತ. ಕನ್ಸ್ ಕಾಣ್ತಾ ಇದೀರಾ ಸರ್? ನೋಡಿ, ಅಂತ ಕನ್ಸೆಲ್ಲ ಇಟ್ಕೊಳಕ್ ಹೋಗ್ಬೇಡಿ. ನೀವೇನಾದ್ರೂ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಆಡಕ್ ಹೋದ್ರೆ ಇಲ್ಲಿ ನಾನು ಬೇರೆ ಕಥೆನೆ ಮಾಡ್ತೀನಿ. ನಿಮ್ ತಂಗಿನ್ ಕೇಳಿ. ಹೆದರ್ಸ್ತಾ ಇದೀಯೇನೋ ನಮ್ಗೆ? ನೀನ್ ಹೆದರ್ಸ್ಬಿಟ್ರೆ ಹೆದರ್ಕೊಳಕ್ ನಮ್ನ ಏನಂತ ಅನ್ಕೊಂಡಿದ್ಯಾ ನೀನು? ಅಲ್ಲ ಕಣೋ, ಹೆಂಡತಿ ಮಕ್ಳನ್ ಸಾಕಾಗದೆ ಮನೆ ಬಿಟ್ಟು ಕಳ್ಸಿರೋ ನಿನಗೆ ಇಷ್ಟು ದಿಮಾಕ್ ಇರ್ಬೇಕಾದ್ರೆ ನನ್ಗೆ ಇನ್ನೆಷ್ಟು ದಿಮಾಕ್ ಇರ್ಬೇಡ. ನೋಡು, ನಾನ್ ನನ್ ಸೊಸೆನ ಹುಡ್ಕೊಂಡ್ ಬಂದೇ ಬರ್ತೀನಿ. ಇದು ನನ್ ಚಾಲೆಂಜ್. ಅದಿ ಸುಮ್ನೆ ಇರೋ ಅದಿ, ಪ್ಲೀಸ್ ಗಿರೀಶ್, ಇವನ್ ಮಾತನ್ ಕೇಳ್ಬೇಡ. ನನ್ ಮಗಳಿಗೆ ಏನು ಮಾಡ್ಬೇಡ ಗಿರೀಶ್. ನಿನಗ್ ಪ್ರಾಪರ್ಟಿ ಬೇಕು ತಾನೆ? ನನ್ ಹೆಸ್ರಿಗೆ ಏನ್ ಬರುತ್ತೋ ಪ್ರಾಪರ್ಟಿ ನಾನು ಬರ್ಸ್ಕೊಂಡು ನಿನ್ ಹೆಸ್ರಿಗೆ ಮಾಡ್ಕೊಡ್ತೀನಿ. ಪ್ಲೀಸ್ ನನ್ ಮಗಳಿಗೆ ಏನು ಮಾಡ್ಬೇಡ. ದೀಪ್ತಿ, ಏನ್ ಮಾತಾಡ್ತಾ ಇದೀಯ ನೀನು? ಇಂಥವ್ರಿಗೆಲ್ಲ ನೀನು ಅಪ್ಪ ತುಪ್ಪ ಮಾಡ್ಕೊಡ್ತೀನಿ ಅಂತ ಅನ್ಬಿಟ್ರೆ ನಿಮ್ ತಲೆ ಮೇಲೆ ಹೊತ್ತು ಕುತ್ಕೊಂಡ್ಬಿಡ್ತಾರೆ. ನೋಡು, ಸುಮ್ಮಿರು, ನಾನು ಎಲ್ಲ ಸರಿ ಮಾಡ್ತೀನಿ. ಓ, ಏನ್ ಸರ್, ಹಂಗದೆಲ್ಲ ನೀವೇ ಸರಿ ಮಾಡ್ಬಿಡ್ತೀರಾ? ದೀಪ್ತಿ ಅವ್ರೆ, ನಿಮ್ ಅಣ್ಣವ್ರೇನೋ ಮಾಡ್ತಾರಂತೆ, ಮಾಡಿಸ್ಕೊಳ್ಳಿ. ನಾನ್ ಕಾಲ್ ಕಟ್ ಮಾಡ್ಲಾ? ಗಿರೀಶ್ ಪ್ಲೀಸ್ ಗಿರೀಶ್, ಕಟ್ ಮಾಡ್ಬೇಡ ಗಿರೀಶ್. ನಾ ಹೇಳಿದ್ನಲ್ಲ, ಅವ್ನು ಏನಾದ್ರೂ ಮಾಡ್ಕೊಳ್ಳಿ. ನನ್ನ ಹೆಸ್ರಿಗೆ ಬರೋ ಪ್ರಾಪರ್ಟಿ ನನ್ನ ಹೆಸ್ರಿಗೆ ಮಾಡಿಸ್ಕೊಂಡು ಅದನ್ನ ನಿನ್ಗೆ ಮಾಡ್ಕೊಡ್ತೀನಿ. ಪ್ಲೀಸ್ ನನ್ ಮಗಳಿಗೆ ಏನೋ ಮಾಡ್ಬೇಡ. ಹಾಗಾದ್ರೆ ಈಗ್ಲೇ ಹೋಗಿ ಸ್ಟೇಷನ್ ಅಲ್ಲಿ ನಮ್ಮ ಮೇಲೆ ಇರೋ ಕಂಪ್ಲೇಂಟ್ ನ ವಾಪಸ್ ತಗೋ. ಆಯ್ತು, ತಗೋತೀನಿ. ಹಾಗೆ ಲಾಯರ್ ಹತ್ರ ಹೋಗಿ ಡಿವೋರ್ಸ್ ಕೇಸ್ ನ ಮ್ಯೂಚುಯಲ್ ಆಗಿ ಇಬ್ರು ಒಪ್ಪಿಕೊಂಡು ತಗೋತಾ ಇದೀವಿ ಅಂತ ಹೇಳಿ ಬೇಗ ಅದನ್ನ ಕ್ಲಿಯರ್ ಮಾಡ್ಸು. ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕ್ಬಿಟ್ಬಾ. ಆಯ್ತು, ಅದನ್ನ ಮಾಡ್ತೀನಿ. ನಿಮ್ ತಂದೆ ಹತ್ರ ಮಾತಾಡಿ ಪ್ರಾಪರ್ಟಿ ಎಲ್ಲಾನು ನಿನ್ನ ಪಾಲಿನ ಪ್ರಾಪರ್ಟಿ ಏನಿದೆ ಅದನ್ನ ನಿನ್ ಹೆಸರಿಗೆ ಮಾಡಿಸ್ಕೊಂಡು, ಇಲ್ಲ ಡೈರೆಕ್ಟ್ ನನ್ನ ಹೆಸರಿಗೆ ಮಾಡಕ್ ಹೇಳು, ಅವಾಗ ಒಪ್ಕೋತೀನಿ. ಆಯ್ತು, ನಮ್ ಪಪ್ಪ ಈಗ ಬರ್ತಾರೆ. ನಮ್ ಪಪ್ಪ ಮನೆಯಲ್ಲಿಲ್ಲ. ಅವ್ರು ಬರ್ತಿದ್ದಂಗೆ ಅವ್ರ ಜೊತೆ ಮಾತಾಡಿ ಅದೆಲ್ಲ ಪ್ರಾಪರ್ಟಿನ ನಿನ್ ಹೆಸರಿಗೆ ಮಾಡೋದಕ್ಕೆ ಹೇಳ್ತೀನಿ. ಪ್ಲೀಸ್ ಗಿರೀಶ್, ನನ್ ಮಗಳಿಗೆ ಮಾತ್ರ ಏನು ಮಾಡ್ಬೇಡ. ಅವಳಿಗೆ ಕತ್ಲೆ ಅಂದ್ರೆ ತುಂಬಾ ಭಯ. ದಯವಿಟ್ಟು ಅವಳಿಗೆ ಏನು ಹಿಂಸೆ ಕೊಡ್ಬೇಡ ಪ್ಲೀಸ್. ಚೆ ನೀನ್ ನಾನು ಹೇಳಿದಕ್ಕೆಲ್ಲ ಒಪ್ಕೊಂಡ್ಮೇಲೆ ನಾನ್ ಯಾಕೆ ನಿನ್ ಮಗಳಿಗೆ ತೊಂದರೆ ಕೊಡ್ಲಿ? ತೊಂದರೆ ಕೊಡಲ್ಲ ಬಿಡು. ನಾನ್ ಕಾಲ್ ಕಟ್ ಮಾಡಿದ್ಮೇಲೆ ಏನಾದ್ರೂ ನಿಮ್ ಅಣ್ಣನ್ ಮಾತು ಕೇಳ್ಕೊಂಡು ಏನಾದ್ರೂ ನನ್ಗೆ ಉಲ್ಟಾ ಮಾಡಕ್ ಹೊರಟೆ, ನಾನ್ ಬೆನ್ನಿಂದ ಏನೋ ಕೆಲಸ ಮಾಡ್ದೆ, ನಿನ್ ಮಗಳು ನಿನ್ ಕೈಗೆ ಸಿಗಲ್ಲ ಅಂತ ಅನ್ಕೊಂಡ್ಬಿಡು. ಇಲ್ಲ ಇಲ್ಲ, ನಿಜವಾಗ್ಲೂ ನಾನು ಯಾರ ಮಾತು ಕೇಳಲ್ಲ. ನನ್ಗೆ ಯಾವ ಆಸ್ತಿ ಗೀಸ್ತಿಗಿಂತ ನನ್ ಮಗಳೇ ಮುಖ್ಯ. ಆಸ್ತಿ ಬೇಡ ನನ್ಗೆ, ನನ್ ಮಗಳು ಬೇಕು. ದಟ್ಸ್ ಲೈಕ್ ಎ ಗುಡ್ ಗರ್ಲ್. ಹೋಗಮ್ಮ, ನಾನು ಹೇಳಿದ ಕೆಲಸ ಎಲ್ಲಾನು ಬೇಗ ಪಟ 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 ಅಂತ ಮಾಡ್ಬಿಡು. ಆಯ್ತು, ಮಾಡ್ತೀನಿ. ರೀ, ಏನ್ರಿ ಇದು? ಇವ್ರು ಇಷ್ಟೊಂದು ಕೆಟ್ಟವರ? ಅಬ್ಬಾ, ನಾನ್ ನಿಜವಾಗ್ಲೂ ಇವ್ರು ಈ ತರ ಎಲ್ಲ ಯೋಚನೆ ಮಾಡ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಎಷ್ಟು ಚೆನ್ನಾಗ್ ಮಾತಾಡೋರು, ಯಾವ ತರ ಇದ್ರು, ಮನೆ ಮಗನ್ ತರ ಇದ್ರು. ಈಗ ನೋಡಿದ್ರಿ ಈ ತರ ಮಾತಾಡ್ತಿದಾರೆ. ಹೌದು ಗೀತಾ, ಮನೆ ಮಗನ್ ತರ ಇದ್ದ. ಬರೀ ನಾಟಕ, ಎಲ್ಲ ನಾಟಕ. ನನ್ ತಂಗಿನೂ ಹಿಂಗೆ ಮರಳು ಮಾಡಿರೋದವನು. ನೋಡು ದೀಪ್ತಿ, ನೀನ್ ಅವ್ನು ಹೇಳಿದಕ್ಕೆಲ್ಲ ಕುಣಿಯಕ್ ಹೋಗ್ಬೇಡ. ಬಾ, ಮೊದ್ಲು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ನನ್ ಫ್ರೆಂಡ್ ಇದ್ದಾನೆ ಅಂತ ಅನ್ನಲ್ಲ, ಅವ್ನ್ ಹೇಗಾದ್ರೂ ಮಾಡಿ ಆ ಮೊಬೈಲ್ ನಂಬರ್ ಟ್ರೇಸ್ ಮಾಡಿಸಿ ಏನೋ ಒಂದ್ ಮಾಡೋಣ. ಬಾ, ಈಗ ಟೆಕ್ನಾಲಜಿ ಎಲ್ಲ ತುಂಬಾ ಮುಂದುವರೆದಿದೆ. ನೀನ್ ಯಾಕೆ ಈ ತರ ಹಿಂಗ್ ಕೂತ್ಕೊಂಡ್ಬಿಟ್ಟಿದ್ಯಲ್ಲ? ಯಾಕೆ ನಿನ್ಗೆ ಗೊತ್ತಿಲ್ವಾ ಅದೆಲ್ಲ? ನೀನು ಇಲ್ಲ ಅದೇ ಅಣ್ಣ, ನನ್ಗೆ ನನ್ ಮಗಳ ವಿಚಾರದಲ್ಲಿ ರಿಸ್ಕ್ ತಗೊಳಕ್ ನಾನ್ ರೆಡಿ ಇಲ್ಲ. ಅವ್ನ್ ನನಗೆ ಏನ್ ಮಾಡಿದ್ರು ನಾನ್ ಫೇಸ್ ಮಾಡ್ತಾ ಇದ್ದೆ, ಅವನ್ ಜೊತೆ ಹೋರಾಡ್ತಾ ಇದ್ದೆ. ಆದ್ರೆ ನನ್ ಮಗಳು ಪಾಪ, ಅವಳಿನ್ನ ಚಿಕ್ಕವಳು, ಅವಳಿಗೆ ಏನು ಗೊತ್ತಾಗಲ್ಲ. ನೋಡು, ಬಾ ಈಗಲೇ ಸ್ಟೇಷನ್ ಹೋಗೋಣ. ಅವ್ನ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ನಾವು ವಾಪಸ್ ತಗೋತೀನಿ. ಬಾ ಅದಿ. ಹೌದಪ್ಪ, ಹೋಗ್ಲಿ, ಹಾಳಾಗ್ ಹೋಗ್ಲಿ. ಆ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ಅದು ವಾಪಸ್ ತಗೊಂಡ್ಬಿಡಿ. ಇಲ್ಲಾಂದ್ರೆ ನನ್ನ ಮೊಮ್ಮಗಳಿಗೆ ಏನಾದ್ರೂ ಮಾಡ್ಬಿಟ್ರೆ ಬಿಡಪ್ಪ. ಹೋಗು, ನೀನು ಈಗಲೇ ಕೋಪಕ್ಕೆ ಬುದ್ಧಿ ಕೊಡ್ಬೇಡ ಕಣಪ್ಪ. ಸ್ವಲ್ಪ ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ಬೇಕು, ಯಾವ್ದನ್ನು ದುಡುಕ್ಬಾರ್ದು. ಹೋಗು, ಅವ್ರ ಜೊತೆ ಮೊದ್ಲು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ವಾಪಸ್ ತಗೊಳ್ಳಿ. ಹೌದು ರೀ, ಅತ್ತೆ ಹೇಳ್ತಿರೋದು ಸರಿಯಾಗಿದೆ. ಮೊದ್ಲು ಹೋಗಿ ಕಂಪ್ಲೇಂಟ್ ವಾಪಸ್ ತಗೊಳ್ಳಿ. ನನ್ ಮಾತು ಎಲ್ಲಿ ಕೇಳ್ತೀರಾ ನೀವು? ಬಾ ದೀಪ್ತಿ, ಹೊರಗಡೆ ಇರ್ತೀನಿ. ದೀಪ್ತಿ, ಹೋಗು, ಹೋಗಿ ಕಂಪ್ಲೇಂಟ್ ವಾಪಸ್ ತಗೋ. ಅಲ್ಲ, ಅವನೇ ಬೇಡ ಅಂತ ಅಂದ್ಮೇಲೆ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟು ಏನ್ ಪ್ರಯೋಜನ ಹೇಳು? ನೋಡು, ನಮ್ಗೆ ನಮ್ ಸ್ವೀಟಿ ಮುಖ್ಯ. ಹೋಗು. ಹೌದು ಅದಕ್ಕೆ ಅವನು ಕಟ್ಕೊಂಡು ನನ್ಗೆ ಏನಾಗ್ಬೇಕು? ಎಲ್ಲಾದ್ರೂ ಹಾಳು ಬಿದ್ದು ಹೋಗ್ಲಿ, ಯಾರನ್ನಾದ್ರೂ ಮದ್ವೆ ಮಾಡ್ಕೊಳ್ಳಿ, ಯಾರ ಜೊತೆನಾರು ಇರ್ಲಿ, ನನ್ಗೆ ಅವ್ನ ಸುದ್ದಿನೇ ಬೇಕಾಗಿಲ್ಲ. ಅದೇ ನನ್ ಮಗಳಿಗೆ ಏನಾರು ಆಗ್ಬಿಟ್ರೆ ನಾನ್ ಮಾತ್ರ ಬದುಕಿರಲ್ಲ. ಸರಿ ಆಯ್ತು, ಹೋಗು, ಮೊದ್ಲು ಕಂಪ್ಲೇಂಟ್ ವಾಪಸ್ ತಗೋ. ಅತ್ತೆ, ಯಾಕತ್ತೆ ಹೇಳ್ತಾ ಇದ್ದೀರಾ? ಅಯ್ಯೋ, ನನ್ ಮೊಮ್ಮಗಳು ನೆನ್ಪು ಮಾಡ್ಕೊಂಡ್ರೆ ಅಳು ಬರ್ತಾ ಇದೆ ಕಣಮ್ಮ. ಸ್ವಂತ ತಂದೆನೆ ಈ ತರ ಕೆಲ್ಸ ಮಾಡ್ತಿದ್ದಾನಲ್ಲ, ಏನಮ್ಮ ಮಾಡೋದು? ಎಲ್ಲ ಸರಿ ಹೋಗುತ್ತೆ ಅತ್ತೆ, ನೀವೇನು ಯೋಚನೆ ಮಾಡ್ಬೇಡಿ. ದೀಪ್ತಿ ಹೋಗಿದ್ದಾಳಲ್ಲ, ಕಂಪ್ಲೇಂಟ್ ವಾಪಸ್ ತಗೋತಾಳೆ. ಅವಾಗ ಅವ್ನಿಗೊಂದು ನಂಬಿಕೆ ಬರುತ್ತೆ, ನಾನು ಹೇಳ್ದಂಗ್ ಮಾಡ್ತಾರೆ ಅಂತವ. ಬಿಡಿ, ಕರ್ಕೊಂಬರ್ತಾರೆ, ಹೇಗಾದ್ರೂ ಮಾಡಿ ಕರ್ಕೊಂಬರ್ತಾರೆ.
ಒಂದ್ಸರಿ ಆದಿ ಹೇಳಿದ್ದೆ ಸರಿ, ಟೆಕ್ನಾಲಜಿ ಇಷ್ಟೊಂದು ಮುಂದುವರೆದಿದೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಗೊತ್ತಾಗ್ದಿರೋ ತರ ಹೇಗಾದ್ರೂ ಮಾಡಿ ಕಂಡಿಡಿಸ್ಬೋದಲ್ಲ ಅನ್ಸುತ್ತೆ. ಆದ್ರೆ ಅವ್ನು ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ ಅನ್ನೋ ಭಯ ಬೇರೆ ಒಳಗಡೆ ತಾಂಡವ ಆಡುತ್ತೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲಮ್ಮ. ನೋಡಿ ಅತ್ತೆ, ಈಗ ನಾನ್ ಹೇಳೋದಾದ್ರೆ ಅವ್ರು ಏನಂತಾರ ಅದಕ್ಕೆಲ್ಲ ಹೂ ಅಂತ ಅನ್ಬಿಟ್ಟು ಅವ್ರಿಗೆ ಗೊತ್ತಿಲ್ದಂಗೆ ಅವ್ರ ಬೆನ್ನ ಹಿಂದೆನೆ ನಾವು ಕೆಲಸ ಮಾಡ್ಬೇಕು. ಕೆಲಸ ಮಾಡಿ ನಮ್ ಸ್ವೀಟಿನ ನಾವು ಉಳಿಸ್ಕೋಬೇಕು. ಆಸ್ತಿಗೋಸ್ಕರ ಸ್ವಂತ ಮಗಳನ್ನೇ ಕಿಡ್ನಾಪ್ ಮಾಡಿದ್ರೆ ಇವನು ಇನ್ನೂ ಕೆಳಮಟ್ಟಕ್ಕೆ ಇಳಿಯಲ್ಲ ಅಂತ ಏನ್ ಗ್ಯಾರಂಟಿ? ಹೌದಮ್ಮ, ನೀನ್ ಹೇಳದ್ ಕರೆಕ್ಟ್. ಇನ್ನೂ ಕೆಳಮಟ್ಟಕ್ಕೆ ಹೋಗಿ ಆ ಮಗುಗೆ ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ, ಅಲ್ಲ ಅವನಿಗೆ ತಂದೆ ಅನ್ನೋ ಪ್ರೀತಿ ಇದ್ದಿದ್ರೆ ಈ ತರ ಕೆಲಸ ಅವ್ನು ಮಾಡ್ತಾನೆ ಇರ್ಲಿಲ್ಲ. ಅವ್ನು ನನ್ ನಿಜವಾಗ್ಲೂ ಅನ್ನಿಸ್ತಾ ಇರೋದು ಏನು ಅಂತಂದ್ರೆ, ಇಂಥ ಅಪ್ಪ ಯಾವ ಮಕ್ಳಿಗೂ ಬೇಡ ಅಂತ ಅನ್ನಿಸ್ತಾ ಇದೆ ಅತ್ತೆ. ನೋಡಿ, ನೀವೇನು ಯೋಚನೆ ಮಾಡಬೇಡಿ. ಇವ್ರು ಹೇಳಿದ್ ಕರೆಕ್ಟ್ ಆಗಿ ಇತ್ತಲ್ವ ಅತ್ತೆ? ಇವ್ರ ಫ್ರೆಂಡ್ ಇನ್ಸ್ಪೆಕ್ಟರ್ ಅಂತ ಅಂದ್ರೆ ಏನಾದ್ರೂ ಮಾಡ್ಬೋದು. ಹೊರಗಡೆ ಗೊತ್ತಾಗ್ದಿರತ್ತ ಏನಾದ್ರೂ ಮಾಡಿ ಕಂಡಿಡಿದ್ರೆ ಹೇಗಿರುತ್ತೆ? ಅಲ್ಲ, ಅವ್ರೇನ್ ಬೇರೆ ಕಡೆ, ಬೇರೆ ರಾಜ್ಯಕ್ಕೋ ಬೇರೆ ದೇಶಕ್ಕೋ ಹೋಗಿಲ್ವಲ್ಲ, ನಮ್ ಬೆಂಗಳೂರಲ್ಲೇ ಇದಾರೆ, ಎಲ್ಲೋ ಇಟ್ಟಿದ್ದಾರೆ. ಆ ಪ್ಲೇಸ್ ನ ಕಂಡಿಡ್ದು ನಾವು ಪೊಲೀಸ್ ಸಮೇತ ಹೋದ್ರೆ ಗ್ಯಾರಂಟಿ ನಮ್ ಸ್ವೀಟಿ ಸಿಕ್ಕೇ ಸಿಗ್ತಾಳೆ. ಈಗ ಬರ್ತಿದಂಗೆನೆ ನಾವೆಲ್ಲರೂ ಸೇರಿ ಅದನ್ನೇ ಮಾಡ್ಬೇಕು. ಆ ಫ್ರೆಂಡ್ ಅನ್ನ ಮನೆಗೆ ಕರ್ಸ್ಕೊಂಡು ಮನೆಯಲ್ಲೇ ಮಾತಾಡಿ ಇದನ್ನ ಹೇಗಾದ್ರೂ ಮಾಡಿ ಕಂಡಿಡಿ ಅಂತ ಹೇಳ್ಬೇಕು. ಹೌದಮ್ಮ, ನೀನ್ ಹೇಳಿದ್ ಕರೆಕ್ಟ್, ಹಾಗೆ ಮಾಡ್ಬೇಕು. ಆದ್ರೆ ಆ ನನ್ ಮಗನ್ ಮಾತ್ರ ಸುಮ್ಮನೆ ಬಿಡ್ಬಾರ್ದು. ಅತ್ತೆ, ಮಾವ ಬರೋ ಟೈಮ್ ಆಯ್ತು. ಮಾವಂಗ್ ಈ ವಿಷಯ ಎಲ್ಲ ಗೊತ್ತಾದ್ರೆ ಹೇಗ್ ರಿಯಾಕ್ಟ್ ಮಾಡ್ತಾರೋ ಏನೋ. ಅವ್ರಿಗೆ ಮೊದ್ಲೇ ಹುಷಾರಿರಲ್ಲ. ಹೌದು, ನಿಮ್ಮ ಮಾವ ಮುಂದೆ ಏನು ಹೇಳಕ್ ಹೋಗ್ಬೇಡಮ್ಮ. ಸ್ವೀಟಿ ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳೋದು? ನಾ ಹೇಗೋ ಮ್ಯಾನೇಜ್ ಮಾಡ್ತೀನಿ, ನೀವೇನು ಹೇಳಕ್ ಹೋಗ್ಬೇಡಿ. ಸರಿನಮ್ಮ, ಆಯ್ತು, ನಾನೇನು ಹೇಳಲ್ಲ. ಸರಿ, ಹೋಗು, ನೀನ್ ಮಲ್ಕೋ ಹೋಗು. ಪಾಪ ನೀನು ಬಸ್ರಿ ಹೆಣ್ಮಗ್ಳು, ರೆಸ್ಟ್ ಅಲ್ಲಿ ಇರ್ಬೇಕು ಅಂತ ಡಾಕ್ಟರ್ ಹೇಳಿದಾರೆ. ನೋಡಮ್ಮ, ಈ ವಿಚಾರ ಎಲ್ಲ ತಲೆಗೆ ಹಾಕೊಳಕ್ ಹೋಗ್ಬೇಡಮ್ಮ. ಜಾಸ್ತಿ ಯೋಚನೆ ಮಾಡ್ಬೇಡ. ನಮ್ಮ ಆದಿ ಇದಾನಲ್ಲ, ಅವ್ನು ಹೇಗಾದ್ರೂ ಕಂಡಿಡಿತಾನೆ, ಏನಾದ್ರೂ ಒಂದ್ ಮಾಡ್ತಾನೆ. ನೀನ್ ಏನು ಯೋಚನೆ ಮಾಡ್ಬೇಡ. ಇಲ್ಲತ್ತೆ, ಆತರ ಏನಿಲ್ಲ. ಅಂದ್ರೆ ಪಾಪ ಅಲ್ವಾ ಅತ್ತೆ, ಚಿಕ್ಕ ಮಗು. ಆ ಮಗುನ್ ಕಿಡ್ನಾಪ್ ಮಾಡಿದ್ದಾನಲ್ಲ, ಅವ್ನ ಕೈಗೆ ಹುಳ ಬೇಡ, ಅವ್ನ್ ನೆಗದ್ ಬಿದ್ದು ಹೋಗ. ಅವ್ನ್ ಹೋದ್ ದಾರಿಲಿ ಆಕ್ಸಿಡೆಂಟ್ ಆಗಿ ಬಿದ್ದು ಸಾಯ. ಗಂಗು, ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಅಯ್ಯೋ ಮಾವ, ಅದು ಅದು ಅತ್ತೆಗೆ ಯಾಕೋ ತುಂಬಾ ಹೊಟ್ಟೆ ನೋವಂತೆ ಮಾವ, ಅದಕ್ಕೆ ನೋಡಿ ಅಳ್ತಾ ಇದ್ದಾರೆ. ಅದಕ್ಕೆ ಕಷಾಯ ಮಾಡ್ಕೊಡ್ಲಾ ಅತ್ತೆ ಅಂತ ಕೇಳ್ತಾ ಇದ್ದೆ, ಬೇಡ ಬೇಡ ಅಂತಿದ್ದಾರೆ. ಹೌದಾ? ಹೊಟ್ಟೆ ನೋವಂತ? ಅಯ್ಯೋ, ಅದಕ್ಕೆ ಯಾಕೆ ಹೇಳ್ತಾ ಇದೀಯಾ? ಒಂದ್ ಫೋನ್ ಮಾಡಿದ್ರೆ ಡಾಕ್ಟರ್ ಇಲ್ಲಿಗೆ ಬರ್ತಾ ಇದ್ರು. ಬಾ, ಇಲ್ಲಾಂದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ, ಕ್ಲಿನಿಕ್ ಹೋಗಿ ತೋರ್ಸ್ಕೊಂಬರೋಣ. ಬಾ. ಬೇಡ ರೀ, ಸರಿ ಹೋಯ್ತು. ಅಲ್ಲ, ಒಂದ್ ಲೋಟ ಕಷಾಯ ಗಿಷಾಯ ಮಾಡ್ಕೋತೀನಿ, ಕಮ್ಮಿ ಆಗುತ್ತೆ ರೀ. ಅಂದ್ರೆ ಏನಕ್ಕೋ ಹೊಟ್ಟೆ ನೋವು ಬಂದಿದೆ ಅಷ್ಟೇ. ಬಿಡಿ, ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಏನಮ್ಮ ಇವಳು? ಅಲ್ಲ, ಇಷ್ಟೊತ್ತರ್ಗು ಅಳ್ತಾ ನಿಂತಿದ್ನ, ನಾನು ಬರ್ತಿದ್ದಂಗೆ ನೆನೆ ಇಲ್ಲ ಕಮ್ಮಿ ಆಯ್ತು, ಹಂಗಾಯ್ತು ಹಿಂಗಾಯ್ತು ಅನ್ಕೊಂಡು ಓಡೇ ಬಿಟ್ಲು. ಅದಾ ಇರ್ಬೋದು ಮಾವ, ನನ್ನ ಅತ್ತೆಗೆ ಸ್ವಲ್ಪ ಜೀರಿಗೆ ಕಷಾಯ ಮಾಡ್ಕೊಡ್ತೀನಿ. ಅಯ್ಯಯ್ಯೋ, ಇದೇನಿದು? ಯಾವತ್ತೂ ಈ ತರ ಮಾಡ್ದವ್ರಲ್ಲ, ಇವತ್ತು ಯಾಕೆ ಹಿಂಗ ಆ ಕಡಿಕೊಬ್ರು ಈ ಕಡಿಕೊಬ್ರು ಓಡೋದ್ರಲ್ಲ? ಓ, ಏನೋಪ್ಪ, ನನ್ಗಂತೂ ಸಾಕಾಗೋಗ್ಬಿಟ್ಟಿದೆ. ನಾನೊಂದ್ಗಳಿಗೆ ಕುತ್ಕೋತೀನಿ. ಮಂಜುಳಮ್ಮ, ನನ್ಗೊಂದ್ ಗ್ಲಾಸ್ ಕಾಫಿ ತಂದ್ಕೊಡಮ್ಮ, ಟೈರ್ಡ್ ಆಗ್ಬಿಟ್ಟಿದೆ ಇವತ್ತು. ಹಾ ಅಪ್ಪೋರೆ, ತರ್ತೀನಿ. ಸ್ವೀಟಿ, ಸ್ವೀಟಿ, ಮೊಮ್ಮಗಳೇ, ನಾನ್ ತಾತ ಬಂದಿದ್ದೀನಿ, ಬಾ ಮಗಳೇ. ಅತ್ತೆ, ಮಾವ ಸ್ವೀಟಿ ಕರೀತಾ ಇದ್ದಾರೆ. ಅಯ್ಯಯ್ಯೋ, ಏನಮ್ಮ ಮಾಡೋದಿವಾಗ? ಇರಿಯತ್ತೆ, ನಾನೇ ಹೇಳ್ಬಿಟ್ಟು ಬರ್ತೀನಿ. ಮಾವ, ಸ್ವೀಟಿ ಇಲ್ಲ ಮನೇಲಿ. ಮನೇಲಿಲ್ಲ? ಮತ್ತೆ ಎಲ್ಲೋಗಿದ್ದಾಳಮ್ಮ? ಮಾವ, ಅದು ಅವಳ ಫ್ರೆಂಡ್ ಮನೆಯಲ್ಲಿ ಕಂಬೈನ್ ಸ್ಟಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫ್ರೆಂಡ್ ಮನೇಲೆ ಉಳ್ಕೊಂಡಿದ್ದಾಳೆ. ಇವತ್ತು ನಾಳೆ ಬರ್ತಾಳಂತೆ. ಏನು ಕಂಬೈನ್ ಸ್ಟಡಿನಾ? ಅಲ್ಲಮ್ಮ, 4th ಸ್ಟ್ಯಾಂಡರ್ಡ್ ಹುಡುಗಿ ಅವಳು. ಅವಳು ಏನ್ ಕಂಬೈನ್ ಸ್ಟಡಿ ಮಾಡ್ತಾಳೆ? ಏನಪ್ಪ? ಅಯ್ಯೋ, ಕಾಲ ಚೇಂಜ್ ಆಗಿದೆ ಮಾವ. ಇವಾಗಂತೂ SSLC ಮಕ್ಕಳು ಅಷ್ಟು ಇಂಟ್ರೆಸ್ಟ್ ಇಂದ ಓದಲ್ಲ, ಹಂಗೆ 1st ಸ್ಟ್ಯಾಂಡರ್ಡ್ ಮಕ್ಕಳು ಓದ್ತಾರೆ. ಸಿಲೆಬಸ್ ಏನ್ ಕಮ್ಮಿ ಕೊಟ್ಟಿರ್ತಾರ ಅವ್ರಿಗೆ, ಇಷ್ಟಿಷ್ಟು ಬುಕ್. ಅಯ್ಯೋ, ಆ ಮಕ್ಳುಗಳು ಓದೋದ್ ನೋಡಿದ್ರೆ ನಮ್ಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಏನಪ್ಪ ಇದು ಇಷ್ಟೊಂದು ಸಿಲೆಬಸ್ ಕೊಟ್ಟಿದಾರಲ್ಲ ಅಂತವ. ಬಿಡಿ ಮಾವ, ಹೋಗ್ಲಿ ಪಾಪ, ಫ್ರೆಂಡ್ ಮನೇಲಿ ಇದ್ ಬರ್ತೀನಿ ಅಂತ ಹೋಗಿದ್ದಾಳೆ. ಆಯ್ತು ಬಿಡಮ್ಮ, ಹೋಗ್ಲಿ, ಇನ್ನೇನ್ ಮಾಡಕ್ಕಾಗುತ್ತೆ. ಆದ್ರೂ ನನ್ ಮೊಮ್ಮಗ್ಳಿಲ್ಲ ಅಂತಂದ್ರೆ ಏನೋ ಒಂಥರ ಬೇಜಾರಾಗುತ್ತೆ. ದಿನ ತಾತ ಅಂತ ಓಡ್ಬರೋಳು, ಇವತ್ ಮೊಮ್ಮಗ್ಳಿಲ್ವಲ್ಲ ಅಂತ ಯೋಚನೆ. ಸರಿ ಮಾವ, ನಾನ್ ಬರ್ತೀನಿ ರೀ.